ಬಟ್ ಜನರ ಎದುರಿಗೆ ಕೇಸ್ಗಳಿದ್ದಾವೆ ಮೇಡಮ್. ಕಂಪೇರ್ ಮಾಡೋದಕ್ಕೆ ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ರಿಸಲ್ಟ್ ಬಂದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದರು. FSL ರಿಪೋರ್ಟ್ ಬರೋ ತನಕ ಆರೋಪಿಗಳನ್ನು ಮುಟ್ಲಿಲ್ಲ ಪೊಲೀಸರು. FSL ರಿಪೋರ್ಟ್ ಬಂದು ಆ FSL ರಿಪೋರ್ಟ್ನಲ್ಲಿ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ನಿಜ ಅಂತ ಗೊತ್ತಾದ ಮೇಲೆ ಅರೆಸ್ಟ್ ಮಾಡಿದ್ದು. ತಾವು ಅಂದ್ರಿ ಪಾಕಿಸ್ತಾನ್ ಜಿಂದಾಬಾದ್ ಅಂದೇ ಇಲ್ಲ, ಅವ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಅಂತ ತಾವು ಕೂಡ ಹೇಳಿದ್ರಿ. ಅವಾಗ ಒಂದು ಕ್ಲಾರಿಟಿ ಕೊಡ್ತೀನಿ. ಭಾರತ ದೇಶದಲ್ಲಿ ಹುಟ್ಟಿದಂಥವ್ರು ಪ್ರತಿಯೊಬ್ಬರು ನಮಗೆ ನಮ್ಮ ದೇಶಭಕ್ತಿಯನ್ನು ಯಾರು ಕ್ವಶನ್ ಮಾಡಬಾರ್ದು. ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ಅನ್ನ ಊಟ ಮಾಡಿ, ನಮ್ಮ ದೇಶದ ನೀರನ್ನು ಊಟ ಮಾಡಿ, ನಮ್ಮ ದೇಶದಲ್ಲಿ ಎಲ್ಲ ಫೆಸಿಲಿಟಿಗಳನ್ನು ತೆಗೆದುಕೊಂಡು ಇವರು ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತಂದರೆ ಐ ಆಮ್ ಆಲ್ಸೋ ಅಗೇನ್ಸ್ಟ್ ದೆಮ್. ಓಕೆ, ನಾನು ಕೂಡ ಅದಕ್ಕೆ ವಿರೋಧ ಇದ್ದೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಮಾಡೋದಿಲ್ಲ. ಅದು ಕೇಳಿದಾಗ, ಆ ವಿಜುವಲ್ನ ನಾವು ಕೇಳಿದಾಗ, ಓಕೆ, ನಾಜಿರ್ ಖಾನು ಪಾಕಿಸ್ತಾನ್ ನನ್ನ ಕಿವಿ ಅನ್ನಿಸ್ತು. ಆ ರೀತಿ ಆದಾಗ ನಾನು ಅದನ್ನು ರಿಯಾಕ್ಟ್ ಮಾಡಿದ್ದೀನಿ. ಓಕೆ, ಆದರೆ ಇದರ ಅರ್ಥ ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ನಾವೇನಾದರೂ ಬಿಡ್ಲಿಕ್ಕೆ ಸಾಧ್ಯ? ನೀವು ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತಿಲ್ಲ. ಈಗ ಅವರು, ನಾನು ಸಾರಿ ಆ ಶಬ್ದ ನಿಮಗೆ ಕೇಳೋದಕ್ಕೆ ಹಿಂಸೆ ಆಗುತ್ತೆ, ಬಟ್ ನಾನು ವೀಕ್ಷಕರ ಸಲುವಾಗಿ ಅದನ್ನ ಹೇಳ್ತೀನಿ. ಪ್ರಾಸ್ಟಿಟ್ಯೂಟ್ ಅಂದರು ಅನ್ನೋದು ತಮ್ಮದು, ನಾವು ಫ್ರಸ್ಟ್ರೇಟ್ ಅಂದೆ ಅನ್ನೋದು ಅವ್ರ ಸ್ಪಷ್ಟೀಕರಣ. ತನಿಖೆಗೆ ಒಂದು FSL ರಿಪೋರ್ಟ್ ಏನಾದ್ರು ಬರಬೇಕಾಗಿತ್ತಾ, ನನ್ನ ಪ್ರಶ್ನೆ ಬರಬೇಕಾಗಿತ್ತಾ ಅಂತ. ಅದಾದಮೇಲೆ ಪೊಲೀಸ್ ಆ್ಯಕ್ಷನ್ ಆಗಿದ್ದರೆ ಒಂದು ಸಮರ್ಥನೆ ಇರ್ತಿತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ. ತುಂಬ ಇದರಿಂದ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ದುಃಖ ಇದ್ದರೂ ಕೂಡ ಪ್ರೇಕ್ಷಕರಿದ್ದಾರೆ, ನೀವಿದ್ದೀರಾ, ಒಬ್ಬ ಹೆಣ್ಮಗಳಾಗಿ ಈ ವರ್ಡ್, ಐ ಕಂಪ್ಲೀಟ್ಲಿ ಸ್ಟ್ಯಾಂಡ್ ವಿತ್ ಯುವರ್ ಸೆಂಟಿಮೆಂಟ್ಸ್ ಮೇಡಮ್. ಈ ವರ್ಡನ್ನು ಏನು ಅವರು ಯೂಸ್ ಮಾಡಿದರು, ಪ್ರಾಸ್ಟಿಟ್ಯೂಟ್ ಅನ್ನುವಂಥ ವರ್ಡನ್ನು, ನಾನು ಮೊದಲೇ ಹೇಳಿದಾಗೆ ಸಮಾಜದಲ್ಲಿ ಈ ವರ್ಡನ್ನು ಯೂಸ್ ಮಾಡಲಿಕ್ಕೆ, ಈ ವರ್ಡನ್ನು ಕೇಳಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಮುಜುಗರ ಪಡ್ತಾರೆ. ಈ ವರ್ಡನ್ನು ಅವ್ರು ನನಗೆ ಸದನದಲ್ಲಿ ಅಂದಿದ್ದಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಲಿಕ್ಕೆ ನನಗೇನು ಅದರಿಂದ ರಾಜಕಾರಣದಲ್ಲಿ ಏನಾದರೂ ನನ್ನ ಪಡಿಬೇಕಾ? ಸಮಾಜದಲ್ಲಿ ನನ್ನ ಗೌರವದ ಪ್ರಶ್ನೆ, ನನ್ನ ಮಗನ ಎದುರುಗಡೆ ನನ್ನ ಗೌರವದ ಪ್ರಶ್ನೆ, ನಮ್ಮ ಸಂಬಂಧಿಕರ ಎದುರುಗಡೆ ನನ್ನ ಗೌರವದ ಪ್ರಶ್ನೆ. ಆ ವರ್ಡನ್ನ ಅವ್ರು ಅಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನನಗೆ ಅದರಿಂದ ಏನಾದರೂ ಲಾಭ ಆಗುತ್ತಾ? ಬಟ್ ನನಗೆ ಸುಮಾರು ಜನ ನನಗೆ ಹೇಳಿದ್ರು ಇದನ್ನು ಇಲ್ಲಿಗೆ ಮುಗಿಸ್ಬಿಡಿ, ಇದು ಮರ್ಯಾದೆ ಪ್ರಶ್ನೆ, ಬೇಡ ಇದನ್ನು ಮುಂದುವರಿಸೋದು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾನು ಸುಮ್ಮನೆ ಇದ್ದುಬಿಟ್ಟಿದ್ರೆ, ಇದೇ CT ರವಿ ಅವರು ಸದನ ನಡೆಯುವಂಥ ಸಂದರ್ಭದಲ್ಲಿ ಹೋದ ಬಾರಿ ಸದನ ನಡಿಬೇಕಾದ್ರೆ ನಿತ್ಯ ಸುಮಂಗಲಿ ಅಂತ ಹೇಳಿದ್ರು. ಒಮ್ಮೆ ಅಲ್ಲ, ಅವಾಗಲೂ ಕೂಡ ಮೂರು ಬಾರಿ ಹೇಳಿದ್ರು ಯಾವುದೋ ಒಂದು ಚರ್ಚೆ ಸಂದರ್ಭದಲ್ಲಿ. ಅವಾಗಲೂ ಕೂಡ ಎದ್ದು ನಿಂತು ನಾನು ಪ್ರೊಟೆಸ್ಟ್ ಮಾಡಿದ್ದೀನಿ, ಏನು ನೀವು ಇಷ್ಟು ಈಸಿಯಾಗಿ ನೀವು ಹೇಳ್ಬಿಡ್ತೀರಲ್ಲ ನೀವು ಅಂತ ಹೇಳಿ. ಈ ವರ್ಡ್ ಅವ್ರು ಅಂದಿದ್ದಾರೆ ಅಂತ ಹೇಳಿ ಇದರಿಂದ ನಾನು ರಾಜಕೀಯ ಲಾಭ ಪಡೆಯೋದಕ್ಕೆ ನಾನೇನಾದರೂ ರಾಜಕಾರಣ ಮಾಡಲಿಕ್ಕೆ ಸಾಧ್ಯನಾ? ಅದರಿಂದ ನನಗೇನು ಸಿಗ್ತಾ ಇದೆ? ಅದರಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ನಾನು ಎಲ್ಲ ಬಿಟ್ಬಿಟ್ಟು ಸಮಾಜದ ಎದುರುಗಡೆ ನಿಂತ್ಕೊಂಡಿದ್ದೀನಲ್ಲ. ನೀವು ಹೇಳ್ತೀರಲ್ಲ ಅವರು ಫ್ರಸ್ಟ್ರೇಟೆಡ್ಡು, ಬಿಡಿ, ಅದು ಬಿಡಿ. ಬಟ್ ಆ್ಯಸ್ ಅ ಲಕ್ಷ್ಮೀ ಹೆಬ್ಬಾಳ್ಕರ್ ಆರ್ ಆ್ಯಸ್ ಅ ABCD ಆಫ್ ದಿಸ್ ಸಮಾಜ, ಒಬ್ಬ ಮಹಿಳೆ ಸಾರ್ವಜನಿಕವಾಗಿ ಬಂದು ಈ ರೀತಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅದನ್ನು ನೀವು ಕ್ವಶನ್ ಮಾಡಲಿಕ್ಕೆ ಸಾಧ್ಯನಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.